ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ 10 ಕೋಟಿ ರೂಪಾಯಿ ಲೂಟಿ ಮಾಡಿದರ ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಬೆಚ್ಚಿ ಬೀಳಿಸುತ್ತಿದೆ. ಕಾರಲ್ಲಿ ಬಂದು ಲೂಟಿ ಮಾಡಿದ್ದು ಬರೋಬ್ಬರಿ 10 ಕೋಟಿಯ ಹಾಗಿದ್ದರೆ ₹10 ಕೋಟಿ ಲೂಟಿ ಮಾಡಿದರ ನೋಡಿ. ಐಷಾರಾಮಿ ಕಾರಲ್ಲಿ ಬಂದು 10 ಕೋಟಿ ರೂಪಾಯಿ ಲೂಟಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಪ್ರಾಥಮಿಕ ಮಾಹಿತಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇವರು ಕಳ್ಳತನ ಮಾಡಿರಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಎಸ್ಕೇಪ್ ಆದ್ರ ಹಾಗಿದ್ದರೆ ಇವರು ಅಲ್ಲಿಗೆ 10 ಕೋಟಿ ರೂಪಾಯಿ ರಾಬರಿ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಐಷಾರಾಮಿ ಕಾರಲ್ಲಿ ಬರ್ತಾರೆ, 5 ಜನರ ತಂಡ ಬ್ಯಾಂಕ್ಗೆ ನುಗ್ಗುತ್ತೆ, ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾರೆ. ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ರೆ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಇವರು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ, ರಾಜ್ಯದಾದ್ಯಂತ ಈ ರೀತಿಯ ಘಟನೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇವೆ. ಈ ಮಧ್ಯೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಮಂಗಳೂರಿನ ಹೊರವಲಯದ ಬ್ಯಾಂಕ್ನಲ್ಲಿ ದರೋಡೆ ಆದ ನಂತರ FSL ಟೀಮ್ ಅವರು, ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಒಂದು ಬರ್ತಾ ಇದೆ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಈ ಕಳ್ಳರು ಎಸ್ಕೇಪ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರು. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ನಿರಂತರ ತನಿಖೆಯೂ ಕೂಡ ಅಲ್ಲಿ ಆಗ್ತಾ ಇದೆ. ಶ್ವಾನದಳದವರು ಬಂದಿದ್ದಾರೆ, FSL ತಂಡದವರು ಸ್ಥಳದಲ್ಲಿದ್ದಾರೆ, ಪೊಲೀಸ್ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಐಷಾರಾಮಿ ಫಿಯಟ್ ಕಾರಲ್ಲಿ ಇವರು ಬರ್ತಾರೆ, ಇವರು ಎಲ್ಲಿಂದ ಬಂದ್ರು, ಯಾವ ಕಡೆ ಪರಾರಿ ಆದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು ಒಂದು ಕಡೆ ಆದ್ರೆ CCTV ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕಳ್ಳರ ಜಾಡನ್ನ ಹಿಡಿದು ಪೊಲೀಸರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಾಜ್ಯದಾದ್ಯಂತ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇರೋ ಜೊತೆಗೆ ಜನಸಾಮಾನ್ಯರು ಕೂಡ ಈಗ ಆತಂಕ ಭರಿತರಾಗಿದ್ದಾರೆ. ಮಂಗಳೂರಿನ ದರೋಡೆ ಕೇಸ್ ಬೆಚ್ಚಿ ಬೀಳಿಸುವಂತಿದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿರೋದು, ಪಕ್ಕಾ ಪ್ಲಾನ್ ಮಾಡಿ ಈ ತಂಡ ದರೋಡೆಯನ್ನ ಮಾಡಿದೆ. ದರೋಡೆ ಕೇಸ್ನ ಮತ್ತಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಬ್ಯಾಂಕನ್ನ ರಾಬರಿ ಮಾಡಿರೋದು. ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಬ್ಯಾಂಕ್ಗಳನ್ನ ರಾಬರಿ ಮಾಡೋದು ಹೇಗೆ, ಆ ಸಿನಿಮೆಯ ಸ್ಟೈಲಲ್ಲಿ ತೋರಿಸ್ತಾ ಇರ್ತಾರಲ್ಲ. ಆದರೆ ನಿಜ ಜೀವನದಲ್ಲೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ರಾಜ್ಯದಲ್ಲಿ ಹಾಡ ಹಗಲೇ ಕಳ್ಳಕಾಕರು ರೋಷಾವೇಶವಾಗಿ ಬ್ಯಾಂಕ್ಗಳಿಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂಥ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲಿ. ಮಾನ್ಯ ಸ್ಪೀಕರ್ UT ಖಾದರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬ್ಯಾಂಕ್ ದರೋಡೆ ಆಗ್ತಾ ಇರೋದು ರಾಜ್ಯದಲ್ಲಿ ಪದೇ ಪದೇ ಜನರಿಗೆ ಆತಂಕ ಕಾಡ್ತಾ ಇದೆ ಸರ್. ಮಂಗಳೂರಿನಲ್ಲೂ ಆಗಿರೋದು, ಏನ್ ಹೇಳ್ತೀರಿ ಬಗ್ಗೆ? ಇಲ್ಲ, ಮಂಗಳೂರು ನನ್ನ ಕ್ಷೇತ್ರದಲ್ಲೇ ಇವತ್ತು ಆಗಿದೆ. ನಾನು ಕೂಡ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಬಹುಶಃ ಇವತ್ತು ತಲ್ವಾರ್ ಮತ್ತು ಬಂದೂಕ್ ಹಿಡ್ಕೊಂಡು ಬಂದು ಬೆದರಿಸಿಕೊಂಡು ಬಂಗಾರ ಮತ್ತು ದುಡ್ಡನ್ನು ಲೂಟಿ ಮಾಡಿ ಹೋಗಿದ್ದಾರೆ. ಮಧ್ಯಾಹ್ನ ಯಾರು ಕೂಡ ಎಲ್ಲರೂ ಕೂಡ ಮಸೀದಿ ಹೋಗೋ ಟೈಮ್ ಅಲ್ಲಿ ನೋಡಿಕೊಂಡೆ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿ ಜನ ಎಲ್ಲ ಬಲ ಕಡಿಮೆ ಇತ್ತು. ಆ ಟೈಮ್ ನೋಡಿಕೊಂಡೆ ಮಾಡಿದ್ದಾರೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆ ತಕ್ಷಣ ಇವತ್ತು ಒಂದು ಟೀಮ್ ರಚನೆ ಮಾಡಿಕೊಂಡು ಪತ್ತೆ ಹಚ್ಚಲು ತಮ್ಮ ಕಾರ್ಯಪ್ರವೃತ್ತ ಈಗಾಗಲೇ ಆಗಿದ್ದಾರೆ. ಬಹುಶಃ ಎಲ್ಲ
ಬಾರ್ಡರ್ ಮೆಸೇಜ್ ಕೊಡೋ ಜೊತೆಯಲ್ಲಿ ಟೀಮ್ ಅನ್ನು ರೆಡಿ ಮಾಡೋ ಜೊತೆಯಲ್ಲಿ ಬಹುಶಃ ಇವತ್ತು ಕೆಲವು ಕಡೆ ಆದ ಘಟನೆ ಬಗ್ಗೆ ಪೊಲೀಸರು ಪ್ರಯತ್ನ ಮಾಡಿ ಪತ್ತೆ ಹಚ್ಚಿದ್ದಾರೆ. ಅದು ಇದು ಕೂಡ ಹಚ್ಚುತ್ತಾರೆ ಎಂಬ ವಿಷಯ, ಪತ್ತೆ ಹಚ್ಚುತ್ತಾರೆ ಎಂಬ ವಿಶ್ವಾಸ ನಮ್ಗೆಲ್ಲರಿಗೂ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು. ಎರಡನೇದು, ಈ ರೀತಿ ತಾವು ಹೇಳಿದಾಗೆ ಆಗಿಂದಾಗೆ ಆಗೋದು ಆತಂಕ ಸೃಷ್ಟಿಸಿದೆ. ಇದು ಇಡೀ ಸಮಾಜ ಇಂಥದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸಮಾಜದ ಜವಾಬ್ದಾರಿ ಕೂಡ ಇದೆ. ಬಟ್ ಹೇಗ್ ಧೈರ್ಯ ಬರ್ತಿದೆ ಸರ್ ಈ ಕಳ್ಳರಿಗೆ? ನಾವು ದಿನ ಬೆಳಗಾದ್ರೆ ಬರೀ ಕೊಲೆ ದರೋಡೆ ಸುದ್ದಿಗಳನ್ನೇ ಕೇಳ್ತಾ ಇದೀವಿ ಸರ್. ಧೈರ್ಯ ಅಂತ ಹೇಳಿದ್ರೆ ಅದೇ ಆಯುಧಗಳು ತಕೊಂಡಾದಾಗ ಜನರು ಪ್ರಾಣಾಪಾಯದಿಂದ ಮೌನವಾಗಿರ್ತಾರೆ. ಮತ್ತೆ ಹೋದ ನಂತರ ಅಲ್ಲಿ ಅವರಿಗೆ ಅಡ್ವೊಕೇಟ್ ಕೇಸ್ ಆದ ನಂತರ ಅರೆಸ್ಟ್ ಆದ್ರೆ ಬಿಡಿಸ್ಲಿಕ್ಕೆ ಅದೇ ಸ್ಪೀಕರ್ ಸರ್, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಸ್ಪೀಕರ್ ಸರ್, ಈಗ ದರೋಡೆಕೋರರು ಕೈಯಲ್ಲಿ ಆಯುಧಗಳನ್ನ ಹಿಡಿದುಕೊಂಡು ಬಿಂದಾಸ್ ಆಗಿ ಓಡಾಡುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ರಾಜ್ಯದಲ್ಲಿ. ನೋಡಿ, ಇದು ಇದನ್ನು ಇಡೀ ಸ್ವಾರ್ಥ ಒಂದು ಕಡೆ ಆದ್ರೆ ಇಡೀ ಆಗಿದೆ ಅಂತ ಲೆಕ್ಕಾಚಾರ, ಆದ್ರೆ ಆತಂಕ ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಇದನ್ನು ಈ ರೀತಿ ಆಗದೆ ನೋಡಿಕೊಂಡು ಎಲ್ಲರ ಜವಾಬ್ದಾರಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ ಹಾಗೆ ಈ ಜನರ ಜವಾಬ್ದಾರಿಯ ಸರ್ಕಾರದ ಜವಾಬ್ದಾರಿ ಎಲ್ಲರ ನೋಡಿ, ಸರ್ಕಾರದಿಂದ ಎಲ್ಲರೂ ಸೇರಿ ಸರ್, ಜನರು ಕೂಡ ನೋಡಿ ಇವತ್ತು ಪೊಲೀಸ್ನವರು ಕಷ್ಟಪಟ್ಟು ಪತ್ತೆ ಹಚ್ಚಿದ್ರು ಕೂಡ ಇವರಿಗೆ ಉತ್ತಮವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ ಬರ್ತಾರೆ. ನಾಗರಿಕ ಸಮಾಜದಲ್ಲಿ ಗ್ರಾಹಕರು ಅಡ್ವೊಕೇಟ್ ಆದ ನಂತರ ಕೋರ್ಟ್ ಅಲ್ಲಿ ಇವರಿಗೆ ಫ್ರೀ ಆಗಿ ಬಿಡ್ತಾರೆ. ಈಗ ಏನಾಗಿದೆ, ಏನೇ ತಪ್ಪು ಮಾಡಿದ್ರು ಕೂಡ ನಮ್ಗೆ ಏನಾಗುದಿಲ್ಲ, ನಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ಗಳಿದ್ದಾರೆ. ಜಾಸ್ತಿ ನಮ್ಗೆ ಪೊಲೀಸರು ಕೈಕಾಲು ಮುರಿದು ಹೊರದಾಕಿದ್ರೆ ಒಮ್ಮೆ ಮಾನವ ಹಕ್ಕು ಬಂದು ನಮ್ಮ ವಾದ ನಿಲ್ತದೆ. ಕೋರ್ಟಿಗೆ ಹೋದ ನಮ್ಮನ್ನು ಏನು ಕೂಡ ಖುಲಾಸೆ ಮಾಡಿ ನಮ್ಮನ್ನು ಫ್ರೀ ಆಗಿ ಬಿಡ್ತಾರೆ. ಈ ರೀತಿ ಜನರಿಗೆ ಒಂದು ಧೈರ್ಯ ಬಂದಿದೆ. ಇದೆಲ್ಲರಿಗೂ ಕೂಡ ಒಂದು ನಾವು ಈ ತಪ್ಪು ಮಾಡಿದ್ರೆ ಇವತ್ತಲ್ಲ ನಾಳೆ ನಮ್ಮನ್ನು ಪತ್ತೆ ಹಚ್ತಾರೆ, ನಮ್ಗೆ ಕೋರ್ಟಿನಲ್ಲಿ ಶಿಕ್ಷೆ ಆಗ್ತದೆ, ನಾವು ಜೈಲಿನಲ್ಲಿ ಸೆರೆಮನೆಯಲ್ಲಿ ಇರ್ಬೇಕೆಂಬ ಭಾವನೆ ಒಂದು ಬಂದಾಗದೆಲ್ಲ ಕೂಡ ಕಡಿಮೆ ಆಗ್ತದೆ. ಆದ್ರೆ ಈ ರೀತಿ ಆ ಒಂದು ಆಗಿಂದ ಹಾಗೆ ಆಗುವುದನ್ನು ಈಗ ಅದನ್ನು ಬಹಳ ಗಂಭೀರವಾಗಿ ತಕೊಂಡು ಇದಕ್ಕೊಂದು ಈ ರೀತಿಯ ಆರೋಪಿಗಳಿಗೆ ಭಯ ಬರುವ ವಾತಾವರಣ ಸೃಷ್ಟಿ ಆಗ್ಬೇಕಾಗ್ತದೆ. ಸರ್, ತಾವು ಸ್ಪೀಕರ್ ಸರ್ಕಾರಕ್ಕೆ ಏನ್ ಸೂಚನೆ ಕೊಡ್ತೀರಿ ಸರ್ ಈ ವಿಚಾರವಾಗಿ? ಅಲ್ಲ, ನಾವ್ ಈಗ ಏನೆಲ್ಲ ಘಟನೆ ಆಗಿದೆ ಅದನ್ನೇನು ಪತ್ತೆ ಹಚ್ಚಿದ್ದಾರೆ ಕೆಲವೊಂದು ಕಡೆ. ಈ ರೀತಿ ಅದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಸೂಕ್ತವಾದ ಕ್ರಮ ತಗೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಮತ್ತೆ ತಪ್ಪಿಸ್ತರ ಮೇಲೆ ಅವರು ಫ್ರೀಯಾಗಿ ಹೊರಗೆ ಅವರಿಗೆ ಯಾವುದೇ ಒಂದು ಶಿಕ್ಷೆ ಆಗದ ರೀತಿ ಹೊರಗೆ ಬರ್ತಲ್ಲ, ಅದಕ್ಕೊಂದು ಕಡಿವಾಣ ಆಗ್ಬೇಕು. ಅದೆಲ್ಲ ಹಂತದಲ್ಲಿ ಕೂಡ ಅವರಿಗೆ ತಕ್ಕವಾದ ಶಿಕ್ಷೆಯನ್ನು ಸರ್ವರು ಕೂಡ ಕೊಡ್ಬೇಕು. ಸರ್, ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಲ್ಲಿ ನೋಡಿ, ಈಗ ಇದಾದದ್ದು ದರೋಡೆಗೆ ಸಂಬಂಧಪಟ್ಟ ವಿಚಾರ. ಈಗ 2-3 ಕೇಸ್ ಏನಾಗಿತ್ತು, ಪೊಲೀಸ್ ಪತ್ತೆ ಹಚ್ಚಿದ್ದಾರೆ. ಈಗ 100 ಜನ ಇದ್ದದ್ರಲ್ಲಿ 5% ಏನು ತಲೆಗೆ ಮಾಡ್ತಾರೆ, ಏನು ದುಷ್ಟರು ಎಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆದ ತಕ್ಷಣ ಅದನ್ನು ಪತ್ತೆ ಹಚ್ಚಿ ಕಟ್ಟುವ ಕ್ರಮ ತಗೊಂಡಿದೆ ಕೆಲವೊಂದು ಕಡೆ. ಸೊ ನಾವೆಲ್ಲ ಬೆಂಬಲ ಸಪೋರ್ಟ್ಗೆ ಸಕಾರಾತ್ಮಕ ಆಲೋಚನೆ ಮಾಡಿ ಇಲಾಖೆಗೆ ನೈತಿಕವಾದ ಬೆಂಬಲ ಕೊಟ್ಟು ಇವರನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಸೂಕ್ತವಾದ ನಮ್ಮೆಲ್ಲ ಸಹಕಾರ ಕೊಡುವ, ಪತ್ತೆ ಹಚ್ಚಲಿ ಅಂತ ಆಶಿಸುವ. ಬಟ್ ಏನಂದ್ರೆ ಸರ್, ಈಗ ಕೋಟಿ ದರೋಡೆ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದು ಸರ್. ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಪದೇ ಅಂತ? ಫೈನ್, ಯುಟಿ ಖಾದರ್ ಅವರು ಒಂದು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಟ್ ಇಷ್ಟೊತ್ತಿನವರೆಗೂ ಮಾತಾಡಿದ ವಿಚಾರಗಳಿಗೆ ಅವರು ರಿಯಾಕ್ಟ್ ಮಾಡಿದ್ರು. ಸರ್ಕಾರಕ್ಕೆ ಸೂಚನೆಯನ್ನ ನೀಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಯಾಕೆ ಈ ರೀತಿಯ ಘಟನೆಗಳು ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರಲಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಪದೇ ಇಂಥ ಘಟನೆಗಳಾಗ್ತಾ ಇದೆ. ಕಳ್ಳರು ರಾಜಾರೋಷವಾಗಿ ಹಗಲೊತ್ತಲ್ಲಿ ಕೈಯಲ್ಲಿ ಚಾಕು, ತಲ್ವಾರ್, ಲಾಂಗು, ಮಚ್ಚು ಹಿಡ್ಕೊಂಡು ಬಂದು ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತಂದ್ರೆ